ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇವತ್ತು ನಾವು ಮಾರುತಿ ಎರ್ಟಿಗಾಗೆ ಆಂಡ್ರಾಯ್ಡ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ತಿದ್ವಿ. ಇದು ಒಂದು 2015 ಮಾಡಲು. ಇದರಲ್ಲಿ ಇವತ್ತು ಹಾಕ್ತಾ ಇರೋಂಥ ಒಂದು ಸಿಸ್ಟಮ್ ಒಂದು ಮೋಕೋ XB01 Pro Plus. ಇದರಲ್ಲಿ ನಿಮಗೆ 2 ಕ್ಯಾಮ್ರಾ ಬರುತ್ತೆ. ಒಂದು ಫ್ರಂಟಲ್ಲಿ ಫಿಟ್ ಆಗುತ್ತೆ, ಒಂದು ರೇರಲ್ಲಿ. ಫ್ರಂಟಲ್ಲಿ ಫಿಟ್ ಆಗೋದು ಮೋಕೋ XB01 ಅಂತ ಬರ್ತಾ ಇತ್ತು ಅಥವಾ ಪ್ರೋ ಅಂತ ಬರ್ತಾ ಇತ್ತು. ಮುಂಚೆ ನಾನು ಸಾಕಷ್ಟು ವಿಡಿಯೋಲ್ಲಿ ತೋರಿಸಿದ್ದೀನಿ. ಅದು ಬಂದು ಇಲ್ಲಿ ನಂಬರ್ ಪ್ಲೇಟ್ ಹತ್ರ ಕ್ಯಾಮ್ರಾ ಕೊಡ್ತಾ ಇತ್ತು. ಇವಾಗಿಂದ ಬಂದಿರೋದು ಫ್ರಂಟ್ ವಿಂಡ್ಶೀಲ್ಡಲ್ಲಿ ಕೂರುತ್ತೆ. ಹಾಗೂ ರೇರ್ ಕ್ಯಾಮ್ರಾ ಬಂದು ರೇರ್ ವಿಂಡ್ಶೀಲ್ಡ್ ಹತ್ರನೂ ಕೂರಿಸ್ಬೋದು ಅಥವಾ ಹಿಂದ್ಗಡೆ ನಂಬರ್ ಪ್ಲೇಟ್ ಹತ್ರ ಬೇಕಾದ್ರೂ ಕೂರಿಸ್ಬೋದು, ಡಿಪೆಂಡಿಂಗ್ ಆನ್ ದ ಕಸ್ಟಮರ್ಸ್ ರಿಕ್ವೈರ್ಮೆಂಟು. ಇದರಲ್ಲಿ ನಿಮಗೆ 2GB 32GB ವಿತ್ DVR ಫ್ರಂಟು ಬ್ಯಾಕು ಎರಡೂ ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ. ಅದಕ್ಕೆ ನೀವೊಂದು ಪೆನ್ ಡ್ರೈವ್ನ ಹಾಕಿದ್ರೆ ಆಯಿತು, ಅದು ವರ್ಕ್ ಆಗುತ್ತೆ. ಬ್ಲೂಟೂತು, ವೈಫೈ, GPS ಈ ರೀತಿ ಎಲ್ಲ ಕಾಮನ್, ಎಲ್ಲ ಸಿಸ್ಟಮಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಇದರಲ್ಲಿ ಆಕ್ಟೋಕೋರ್ ಟರ್ಬೋ ಪ್ರೊಸೆಸರ್ ಕೂಡ ಬರುತ್ತೆ. ಈ ವೆಹಿಕಲಲ್ಲಿ ಬಂದಿರೋಂಥ ಸ್ಟೇರಿಂಗ್ ಕಂಟ್ರೋಲ್ಸ್ ಏನಿದೆ ಅದು ಸಿಸ್ಟಮ್ಗೆ ಇಂಟಿಗ್ರೇಟ್ ಆಗುತ್ತೆ. ಸುಜುಕಿ, ಹೋಂಡಾ, ಟೊಯೋಟಾ ಈ ರೀತಿ ವೆಹಿಕಲ್ಸ್ಗೆ ನಿಮಗೆ ಅಡಿಷನಲ್ ಆಗಿ ಕ್ಯಾನ್ವಸಿನ ರಿಕ್ವೈರ್ಮೆಂಟ್ ಬರಲ್ಲ. ಫ್ರೀ ಆಫ್ ಕಾಸ್ಟ್ ಅದು ಇಂಟಿಗ್ರೇಟ್ ಆಗುತ್ತೆ. ಇವತ್ತಿನ ಆಂಡ್ರಾಯ್ಡ್ ಫಿನಿಷರ್ ಪ್ಯಾನಲ್ ಏನಿದೆ ಅದು ಬಂದ್ಬಿಟ್ಟು ನಾವು ಮ್ಯಾಕ್ಸ್ ಫಿಟ್ ಅವ್ರದ್ದು ಹಾಕ್ತಾ ಇದೀವಿ. ನೋಡಿ, ಈ ರೀತಿ ಒಂದು ಗ್ಲಾಸಿ ಬ್ಲ್ಯಾಕ್ ಫಿನಿಶ್ ಬರುತ್ತೆ. ರೆಗ್ಯುಲರ್ ಆಂಡ್ರಾಯ್ಡ್ ಪ್ಯಾನಲ್ಸ್ ಮುಂಚೆ ಬರ್ತಿತ್ತು ಗ್ರೇ ಕಲರಲ್ಲಿ. ನಿಮಗೆ ABS ಮೆಟೀರಿಯಲ್ ಅಂತ ಹೇಳಿದ್ರೆ ಡ್ಯಾಶ್ ಬೋರ್ಡ್ ಹಾಗೂ ಡೋರ್ ಮೆಟೀರಿಯಲ್ಸ್, ಇವಾಗ ಒಂದು ಈ ಡೋರ್ ಟ್ರಿಮ್ ಇರ್ಬೋದು, ಈ ಥರದಕ್ಕೆ ಏನು ಯೂಸ್ ಮಾಡಿರ್ತಾರೆ ಆ ಮೆಟೀರಿಯಲ್ ಮಾಡಿರೋದ್ರಿಂದ ಇದು ನಿಮಗೆ ಬಾಳಿಕೆ ಕೂಡ ಜಾಸ್ತಿ ಬರುತ್ತೆ. ಹಾಗೂ ಪಾಪ್ಔಟ್ ಆಗಲ್ಲ, ಹಾಗೂ ಅಷ್ಟು ಈಸಿಯಾಗಿ ಬ್ರೇಕೇಜ್ ಆಗೋದು, ಪಾಪ್ಔಟ್ ಆಗೋದು ಏನೂ ಆಗಲ್ಲ. ಯಾವ ರೀತಿ ಕಾಣುತ್ತೆ ಅಂತ ಹೇಳಿ, ಈ ಪರ್ಟಿಕ್ಯುಲರ್ ಮೋಕೋ XB ಸೀರೀಸಲ್ಲಿ ಈ ರೀತಿ ಹಿಂದ್ಗಡೆ ಬಾಡಿ ಬರುತ್ತೆ. ಬಾಕಿ ಸಿಸ್ಟಮ್ಸಲ್ಲಿ ಜಸ್ಟ್ ಒಂದು ಸ್ಲೈಸ್ ಆಫ್ ಬ್ರೆಡ್ ಅಂತ ಏನು ಹೇಳ್ತೀವಿ ಆ ರೀತಿ ಇರುತ್ತೆ. ಇದರಲ್ಲಿ ಹಿಂದ್ಗಡೆ ಬಾಡಿ ಬರುತ್ತೆ. ಇದಕ್ಕೆ ಬಂದಿರೋಂಥ DVR ಬಾಕ್ಸ್ ಒಳಗಡೆ ಬಂದಿರೋದು. ಇದು ಬಂದು ಫ್ರಂಟ್ ಕ್ಯಾಮ್ರಾ, ಇದು ಬಂದು ರೇರ್ ಕ್ಯಾಮ್ರಾ. ಅದಕ್ಕೆ ಸಪೋರ್ಟಿಂಗ್ ವೈರ್ಸ್ ಕೂಡ ಅವರೇ ಕೊಟ್ಟಿರ್ತಾರೆ. ಒಂದು ಎಕ್ಸ್ಟರ್ನಲ್ ರಿಮೋಟ್ ಕೂಡ ಕೊಟ್ಟಿರ್ತಾರೆ. ಹಾಗೂ ಇನ್ಬಿಲ್ಟಲ್ಲಿ ನಿಮಗೆ ಸಿಸ್ಟಮ್ ಮೇಲೇನು ಕಂಟ್ರೋಲ್ಸ್ ಮಾಡ್ಬೋದು. ಇದಕ್ಕೆ ಎರಡು ನಿಮಗೆ USB ಡ್ರೈವ್ ಕೊಟ್ಟಿರ್ತಾನೆ, ಒಂದು ವೈರ್ ಇರುತ್ತೆ. ಹಾಗೂ ಇಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಬೇಕಾಗಿರೋಂಥ ಸಪೋರ್ಟಿಂಗ್ ವೈರ್ಸ್ ಕೂಡ ಇರುತ್ತೆ. ಒಂದು GPS ಆ್ಯಂಟನ ಇದೆ, ಹಾಗೂ ಒಂದು ಎಕ್ಸ್ಟರ್ನಲ್ ಮೈಕ್ ಕೂಡ ಇದೆ. ಹಾಗೂ ನಿಮಗೆ ಗೊತ್ತಿರೋ ಹಾಗೆ ಮೋಕೋ XB01 Pro Plus ಬಂದು ಕರ್ನಾಟಕಸ್ ಫಸ್ಟ್ ಇನ್ಸ್ಟಾಲೇಷನ್ ನಾವು ಕಾರ್ ಶಾಪಿಲ್ಲೇ ಮಾಡಿರೋದು. ಅದು ಬಂದು ಬ್ರೆಜಾದಲ್ಲಿ ಫಿಟ್ ಮಾಡಿದ್ದೀವಿ. ಅದೇ ಕಸ್ಟಮರ್ ಇನ್ ಫ್ರೆಂಡ್ ಚೇತನ್ ಅನ್ನೋ ವೆಹಿಕಲ್ಗೆ ನಾವು ಇನ್ಸ್ಟಾಲ್ ಮಾಡ್ತಿದ್ದೀವಿ. ಇಲ್ಲಿ ಅದರಲ್ಲಿ ಬ್ರೆಜಾದಲ್ಲಿ ಬಂದು ಇಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ವಿ. ನಾವು ಇವಾಗ ಏನು ಮಾಡ್ತಾ ಇದೀವಿ, ಇಲ್ಲಿ ನಂಬರ್ ಪ್ಲೇಟ್ ಹತ್ರ ಫಿಟ್ ಮಾಡ್ಕೊಡ್ತಾ ಇದ್ದೀವಿ. ಈ ಫ್ರಂಟ್ ಕ್ಯಾಮ್ರಾ ಏನಿದೆ ನೋಡಿ, ಇಲ್ಲಿ ನಾವು ವಿಂಡ್ಶೀಲ್ಡಲ್ಲಿ ಕೂರಿಸ್ತಾ ಇದ್ದೀವಿ. ರಿವರ್ಸ್ ಕ್ಯಾಮ್ರಾನ ನಂಬರ್ ಪ್ಲೇಟ್ ಮೇಲೆ ಇರೋಂಥ ಒಂದು ಸ್ಕಫ್ ಪ್ಲೇಟ್ ಏನಿದೆ ಅಲ್ಲಿಗೆ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಎರಡು ಕ್ಯಾಮ್ರಾ ವ್ಯೂ ಮಾಡ್ತೀನಿ ಅಂದರೆ HD2 ಸ್ಟ್ರೀಮಿಂಗ್ ನೋಡಿ. ಇದು ಫ್ರಂಟು, ಇದು ಬ್ಯಾಕ್ ಬರ್ತಾ ಇದೆ. ಇದನ್ನು ಪ್ರೆಸ್ ಮಾಡಿ ಅವಾಗ ಬರೀ ಫ್ರಂಟ್ ಬರುತ್ತೆ, ಮತ್ತೆ ಇದನ್ನು ಟಚ್ ಮಾಡಿ ಬರೀ ಬ್ಯಾಕ್ ಬರುತ್ತೆ, ಎರಡೂ ಬರುತ್ತೆ. ಇಲ್ಲಿ ನೀವು ಸೆಟ್ಟಿಂಗ್ಸಿಗೆ ಹೋಗಿ ರೆಕಾರ್ಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ DVRಗೆ ಬನ್ನಿ. ಸೊ ಕಾರ್ಡ್ ಅಂತಿದೆ, ಇಲ್ಲಿ ಎಲ್ಲಿಗೆ ಸೆಲೆಕ್ಟ್ ಆಗಬೇಕಂತ ಇಲ್ಲಿದೆ. ನೀವು ಇದರಲ್ಲಿ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಮಾಡಬೇಕು. ಪ್ಲಸ್ ಇದರಲ್ಲಿ ಇದರಲ್ಲಿ ಯಾವುದಕ್ಕೆ ಆಗಬೇಕು, ಜಾಸ್ತಿ 64GB. ಹಾಗೂ ಇದರಲ್ಲಿ ಇವಾಗ ಸಿಸ್ಟಮ್ ಎಲ್ಲ ಫಿಟ್ ಆಗಿದೆ ನೋಡಿ. ಪ್ಯಾನಲ್ ಯಾವ ರೀತಿ ಕಾಣುತ್ತೆ ಅಂತ. ಇದು ಒಂದು ಮ್ಯಾಕ್ಸ್ ಫಿಟ್ ಇಂದು ನಿಮಗೆ ಗ್ಲಾಸಿ ಬ್ಲ್ಯಾಕ್ ಹಾಕಿದ್ದೀವಿ. ಸೊ ಅಪ್ಲಿಕೇಶನ್ಸಲ್ಲಿ ನಿಮಗೆ ಬ್ಲೂಟೂತ್ ಇರುತ್ತೆ, ವೈಫೈ ಇರುತ್ತೆ, ಹಾಗೂ ಮ್ಯಾಪ್ಸ್ ಇರುತ್ತೆ, ಕ್ರೋಮ್ ಇರುತ್ತೆ. ಇನ್ ಕೇಸ್ ಮ್ಯಾಪ್ಸ್ ಯೂಸ್ ಮಾಡ್ತೀನಿ ಅಂದರೆ ನಿಮ್ಮದು ಗೂಗಲ್ ಮ್ಯಾಪ್ಸಿಂದು ಕ್ರೆಡೆನ್ಷಿಯಲ್ ಹಾಕಿದ ಕೂಡಲೇ ಮ್ಯಾಪ್ಸ್ ಆನ್ ಆಗುತ್ತೆ. ಹಾಗೂ ಇದರಲ್ಲಿ ನಿಮಗೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಬೋತ್ ವೈರ್ಲೆಸ್ ಇರೋದ್ರಿಂದ ನಿಮ್ಮ ಮೊಬೈಲಲ್ಲಿ ಇರೋಂಥ ಒಂದು ಬ್ಲೂಟೂತ್ನ ಕನೆಕ್ಷನ್ ಕೊಟ್ಟರೆ ಆಯಿತು. ನಿಮಗೆ ಮೊಬೈಲಲ್ಲಿರೋ ಅಂಥ ಎಲ್ಲ ಆ್ಯಪ್ಸು ಇದರಲ್ಲಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಐಫೋನ್ ಇರಲಿ ಅಥವಾ ಆಂಡ್ರಾಯ್ಡ್ ಎರಡೂ ಪೇರ್ ಮಾಡ್ಬೋದು. ಹಾಗೂ ಇಲ್ಲಿ ನೋಡಿ, ಇವಾಗ ಪಾರ್ಕಿಂಗ್ ಲೈಟ್ ಆನ್ ಆದ ಕೂಡಲೇ ಲೆಫ್ಟಲ್ಲಿ ಕಂಟ್ರೋಲ್ಸ್ ಎಲ್ಲ ಆನ್ ಆಗುತ್ತೆ. ಸೊ ಡಿಮ್ ಆಗುತ್ತೆ ಡಿಸ್ಪ್ಲೇ, ಮತ್ತು ಆಫ್ ಮಾಡಿದ ಕೂಡಲೇ ಬ್ರೈಟ್ ಆಗುತ್ತೆ. ಇದೊಂದು ಅಡಿಷ್ನಲ್ಲು. ಈ ರೀತಿ ಒಂದು ಸಿಸ್ಟಮ್ನ ಇನ್ಸ್ಟಾಲ್ ಮಾಡಾದ್ಮೇಲೆ ನಮಗೆ ಅವರು ಕಂಪನಿಲಿ ಮ್ಯಾನುಫ್ಯಾಕ್ಚರ್ ಆದಾಗಿಂದ ನಮ್ಮ ಹತ್ರ ಬರೋ ತನಕ ಸುಮಾರು ಪೆಂಡಿಂಗ್ ಆಗಿರುತ್ತೆ. ಯಾಕೆಂದರೆ ಅಪ್ಡೇಟ್ಸ್ ಬಂದಿರುತ್ತೆ. ಸೊ ಪ್ಲೇಸ್ಟೋರ್ನ ನೀವು ಲಾಗಿನ್ ಆಗಿ ಈ ರೀತಿ ಅಪ್ಡೇಟ್ಸ್ನ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ ಆದಮೇಲೆ ಪ್ಲೇ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಯೂಟ್ಯೂಬ್ ಪೆಂಡಿಂಗ್ ಅಪ್ಡೇಟ್ ಇದೆ. ಸೊ ಹಂಗಾಗಿ ಯೂಟ್ಯೂಬ್ ಪ್ಲೇ ಆಗ್ತಿಲ್ಲ. ಇದು ಅಪ್ಡೇಟ್ ಆದಮೇಲೆ ಸರಿಯಾಗೋಗುತ್ತೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ನಿಮಗೆ ಇಷ್ಟ ಆಗೋದಾದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋ ಪ್ರಯತ್ನದಲ್ಲಿ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೂ ಈ ಪ್ರಾಡಕ್ಟ್ ನಿಮಗೆ ಆನ್ಲೈನಲ್ಲಿ ಬೇಕು ಅಂತ ಹೇಳಿದ್ರೆ ನಮ್ಮದೇ ವೆಬ್ಸೈಟ್ ಇದೆ carshoppy.in ಅಂತ ಹೇಳಿ, ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇನ್ ಕೇಸ್ ಆಫ್ಲೈನ್ ಬೇಕು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಕಾಣ್ತಾ ಇರೋಂಥ ನಂಬರ್ನ ನೀವು ನಮಗೆ ಕಾಲ್ ಮಾಡಿದರೆ ನಾವು ನಿಮಗೆ ಪ್ಯಾನ್ ಇಂಡಿಯಾ ಸೇಲ್ಸ್ ಕೂಡ ಮಾಡಿಕೊಡ್ತೀವಿ.